ಜೈ ವಾಸವಿ ಶ್ರೀಮಾತಾ ಸ್ಯಾರಿ ಕುಚ್ಚು ಡಿಸೈನ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಬಿಗಿನರ್ಸ್ ಹತ್ತ ಹಾಕ್ಕೋಬೋದು. ಈ ಡಿಸೈನು ಆ ಥರ ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಇರುತ್ತೆ, ಈಸಿಯಾಗಿ ಹಾಕ್ಕೋಬೋದು ಫ್ರೆಂಡ್ಸ್ ನಾನು ಯಾವಾಗಲೂ ಹೇಳ್ದಂಗೆ ಆ್ಯಸ್ ಯೂಶ್ವಲಾಗಿ 6 ಎಳೆ ದಾರ ತೊಗೊಂಡಿದ್ದೀನಿ. ಸೀರೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಯಾವ ಥರ ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ. ನೀಡಲ್ ನಂಬರ್ 7 ತೊಗೊಂಡಿದ್ದೀನಿ ಫ್ರೆಂಡ್ಸ್. ಲಾಕ್ ಆದಮೇಲೆ ನಾವು ಫಸ್ಟು 2 ಚೈನ್ ಹಾಕ್ಕೊಂಡು 2 ಚೈನ್ ಆದಮೇಲೆ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಆ ಥರ ಡಬಲ್ ಕ್ರೋಶನ 4 ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ನಾನು ಹೇಳ್ತಾ ಇರೋದು. ಸ್ಟಾರ್ಟಿಂಗ್ ಆದರೆ ಲಾಕ್ ಆದಮೇಲೆ 2 ಚೈನು, ಆಮೇಲೆ 4 ಡಬಲ್ ಕ್ರೋಶೆ ಹಾಕ್ಕೋಬೇಕು. ನಾನಿವಾಗ ಮಿಡ್ಲಲ್ಲಿ ತೋರಿಸ್ತಾ ಇರೋದ್ರಿಂದ ಚೈನು ಕುಚ್ಚು ಕಟ್ಟೋಕ್ಕೆ ಚೈನ್ ಹಾಕ್ಕೊಂಡಿದ್ದೀನಿ, 3 ಚೈನು. ಅದಾದಮೇಲೆ 5 ಡಬಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, 5 ಡಬಲ್ ಕ್ರೋಶೆ ಆದಮೇಲೆ 3 ಚೈನು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡೋಗಿ ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಹೋಗಿ ಸೀರೆ ಒಳಗಡೆಯಿಂದ ದಾರ ತಂದು ಡಬಲ್ ಕ್ರೋಶನ ಹಾಕ್ಕೋಬೇಕಾಗುತ್ತೆ. 2 ದಾರಾನ ಒಂದು ಮಾಡಿ ಮತ್ತೆ 2 ದಾರಾನ ಒಂದು ಮಾಡಿದ್ರೆ ಸಾಕು, ಡಬಲ್ ಕ್ರೋಶೆ ಆಗುತ್ತೆ ಫ್ರೆಂಡ್ಸ್. ಆ ಥರ 5 ಡಬಲ್ ಕ್ರೋಶನ ಹಾಕ್ಕೋಬೇಕಾಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬೆಲ್ ಐಕಾನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಶಾರ್ಟ್ಸು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ನೋಡಿಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತು 3 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಎಲ್ಲೆಲ್ಲಿ ನಾವು 3 ಚೈನ್ ಹಾಕಿದ್ದೀವೋ ಅಲ್ಲೆಲ್ಲ ಮತ್ತು ಇನ್ನೊಂದು ಸ್ಟೆಪ್ಪು ಬರುತ್ತೆ ಫ್ರೆಂಡ್ಸ್. ನಾನು ಸೀರೆಯಲ್ಲಿ ಏನು ಕಲರ್ ಇದೆಯೋ ಆ ಕಲರ್ ಕಾಂಬಿನೇಷನ್ ಥ್ರೆಡ್ನ ತೊಗೊಂಡಿರೋದು. ನೀವು ಸೀರೆಗೆ ಹಾಕ್ಕೋಬೇಕಾದ್ರೆ ನಿಮ್ಮ ಸ್ಯಾರಿಯಲ್ಲಿ ಏನು ಕಲರ್ ಇರುತ್ತೋ ಆ ಕಲರ್ ಕಾಂಬಿನೇಷನ್ ಥ್ರೆಡ್ನ ತೊಗೊಳ್ಳಿ. ಸಿಲ್ಕ್ ಥ್ರೆಡ್ಡು 6 ಎಳೆ ದಾರ ತೊಗೊಂಡು ಯಾವ ಥರ ತೊಗೋಬೇಕು ಅನ್ನೋದು ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಎಲ್ಲ ತೋರಿಸಿದ್ದೀನಿ. ಬೇಕಾದರೆ ಅದರಲ್ಲಿ ಚೆಕ್ ಮಾಡ್ಕೋಬೋದು ಯಾವ ಥರ 6 ಎಳೆ ತೊಗೋಬೇಕು ಏನು ಅನ್ನೋದು. ಪ್ರತಿ ಸಾರಿನೂ ನಾವು 5 ಡಬಲ್ ಕ್ರೋಶನ ಹಾಕ್ಕೋಬೇಕಾಗುತ್ತೆ, 3 ಚೈನ್ನ ಹಾಕಬೇಕಾಗುತ್ತೆ. ಇದು ಫಸ್ಟ್ ಸ್ಟೆಪ್ಪು. ಇದಾದಮೇಲೆ ಇದ್ರ ಮೇಲೆ 2ನೇ ಸ್ಟೆಪ್ಪು ಬರುತ್ತೆ. ಬಿಗಿನರ್ಸ್ ಹತ್ರನೂ ಇದು ಹಾಕ್ಕೋಬೋದು. ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಫಸ್ಟ್ ಸ್ಟೆಪ್ಪು ಈ ಥರ ಇದೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ನ ತೋರಿಸ್ತೀನಿ. ಸೆಕೆಂಡ್ ಸ್ಟೆಪ್ಪಿಗೆ ಸತನು ಮಾಮೂಲಿ ಆ್ಯಸ್ ಯೂಶ್ವಲಾಗಿ 6 ಎಳೆ ತೊಗೊಂಡಿದ್ದೀನಿ. ಸೀರೆ ಕಲರ್ ಯಾವುದಿದೆಯೋ ಆ ಕಲರ್ ತೊಗೊಂಡಿದ್ದೀನಿ. ಸೀರೆಗೆ ಇವಾಗ 6 ಎಳೆ ದಾರನ ಲಾಕ್ ಮಾಡ್ಕೋಬೇಕು. ನೋಡಿ, ನಾನು ಫಸ್ಟ್ ಸ್ಟೆಪ್ಪಲ್ಲಿ ತೋರಿಸಿಲ್ಲಲ್ಲ, ಇವಾಗ 2ನೇ ಸ್ಟೆಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ಅದೇ ಥರನೇ ಫಸ್ಟ್ ಸ್ಟೆಪ್ಪಲ್ಲಿ ಸತನು ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಫಸ್ಟ್ ಸ್ಟೆಪ್ಪಲ್ಲಿ ಏನಿದೆ ಆ ದಾರ, ಇವಾಗ ನಾವು ಏನು ಹಾಕ್ತೀವಿ ಸೆಕೆಂಡ್ ಸ್ಟೆಪ್ಪಿಗೆ ಆ ದಾರ ಎರಡೂ ಇಟ್ಕೊಂಡು ಲಾಕ್ ಮಾಡ್ಕೋಬೇಕಾಗುತ್ತೆ. ಒಂದೆರಡು ಸತಿ ಇಲ್ಲ 3 ಸತಿ ಆದರೂ ಲಾಕ್ ಮಾಡ್ಕೋಬೇಕು, ಗಟ್ಟಿಯಾಗಿ ಇರುತ್ತೆ. ಮತ್ತು ಅದನ್ನು ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಲಾಸ್ಟಲ್ಲಿ. ಲಾಕ್ ಆದಮೇಲೆ ಇವಾಗ ಕ್ರೋಶ ಮೇಲೆ ಲೂಪ್ನ ರೆಡಿ ಮಾಡ್ಕೋಬೇಕು. ಸೊ ಕ್ರೋಶನ ತಗೊಂಡೋಗಿ ಲೂಪ್ನ ರೆಡಿ ಮಾಡಿಕೊಂಡು ಮತ್ತು ಇಲ್ಲಿ 2 ಚೈನ್ ಹಾಕಿ ಡಬಲ್ ಕ್ರೋಶ ಹಾಕ್ಕೊಂಡು 3 ಚೈನ್ ಹಾಕಿಬಿಟ್ಟು ಮತ್ತು ಇಲ್ಲಿಂದ ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡಬೇಕಾಗುತ್ತೆ.
ಇಲ್ಲೂ ನಾವು 5 ಡಬಲ್ ಕ್ರೋಶನ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. 5 ಡಬಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್ ಹಾಕಬೇಕಾಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬ ಫಾಸ್ಟಾಗಿಯೂ ಮಾಡ್ಕೋಬೋದು. ಇದು ನಮಗೆ ಒಂದು 3 ಅವರ್ಸ್ ಟೈಮ್ ಇದ್ದರೆ ಸಾಕು, ಒಂದು ಸ್ಯಾರಿಗೆ ಈ ಥರ ಕ್ರೋಶ ಕುಚ್ಚನ್ನ ಹಾಕ್ಬೋದು ಫ್ರೆಂಡ್ಸ್. ಇಲ್ಲೂ 5 ಡಬಲ್ ಕ್ರೋಶ ಮತ್ತು 3 ಚೈನ್, 5 ಡಬಲ್ ಕ್ರೋಶ ಮತ್ತು 3 ಚೈನ್. ಮೂರು ಚೈನ್ ಎಲ್ಲೆಲ್ಲಿ ಬಂದಿದೆಯೋ ಅಲ್ಲೆಲ್ಲ ನಾವು ಕುಚ್ಚನ್ನ ಕಟ್ಟಬೇಕಾಗುತ್ತೆ. 2 ಕಲರು ಕುಚ್ಚಿಗೆ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಕುಚ್ಚಲ್ಲಿ ನಿಮಗೆ ಗೊತ್ತಲ್ವ, 157 ದಾರ ತೊಗೊಂಡಿರ್ತೀನಿ. ಇವಾಗ 2 ಕಲರಲ್ಲಿ ಕುಚ್ಚು ಹಾಕಬೇಕಾಗಿರೋದ್ರಿಂದ 2 ಕಲರ್ದು 157 ದಾರ ತೊಗೊಂಡು 1/4 ಮೀಟರಷ್ಟುದ್ದ ಇಲ್ಲ 1.5 ಮೀಟರಷ್ಟುದ್ದ ತೊಗೊಂಡು ಎರಡೂ ಐರನ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ ನಾವು ಕುಚ್ಚು ಕಟ್ಟೋಕ್ಕೆ ಮೊದಲೇ. ನೋಡಿ, ಈ ಥರ ಸೀರೆ ಪೂರ್ತಿ ಹಾಕ್ಕೋಬೇಕಾಗುತ್ತೆ. ಇವಾಗ ಎಲ್ಲೆಲ್ಲಿ ಜಾಗ ಬಿಟ್ಟಿದೆಯೋ ಅಲ್ಲೆಲ್ಲ ಕಂಬ ಹಾಕ್ಕೊಂಡು ಮತ್ತು 3 ಚೈನ್ ಹಾಕಿರೋದು ನೋಡಿ, ಎಲ್ಲ ಫಿನಿಶ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ಇವಾಗ ಎಲ್ಲೆಲ್ಲಿ ಜಾಗ ಇದೆಯೋ 3 ಚೈನು ಅಲ್ಲೆಲ್ಲ ಕುಚ್ಚು ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ನಾನು 2 ಕಲರು ಯೂಸ್ ಮಾಡಿದ್ದೀನಿ. ಒಂದು ಕಲರ್ ಆದಮೇಲೆ ಇನ್ನೊಂದು ಕಲರ್ ಆದಮೇಲೆ ಇನ್ನೊಂದು ಕಲರ್, ಈ ಥರ 2 ಕಲರ್ ಯೂಸ್ ಮಾಡಿ ಕಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬೆಲ್ ಐಕಾನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ, ನೀವು ನೋಡ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.